ಅನುಮತಿ ಕೊಟ್ಟಿದ್ದಾರೆ. ಅದರ ವಿರುದ್ಧವಾಗಿ ನಾವು ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೇವೆ. ಈ ಕೂಡಲೇ ಅದು ಆ್ಯಪ್ ಅನ್ನು ಬಂದ್ ಮಾಡುವಂತ ಕೆಲಸ ಮಾಡಬೇಕು. ಹೇಳ್ತೇವೆ ಅಂದ್ರೆ ಒಂದು ಆ್ಯಪ್ ಎರಡು ಆ್ಯಪ್ ಅಂತಿಲ್ಲ, ಸುಮಾರು ಆ್ಯಪ್ಗಳು ಇವತ್ತು ಹುಬ್ಬಳ್ಳಿ ಧಾರವಾಡ ಇರ್ಬೋದು ರಾಜ್ಯದ ತುಂಬ ಚಾಲಕರ ಹೊಟ್ಟೆ ಮೇಲೆ ಹೊಡೆಯುವಂತ ಕೆಲಸ ಮಾಡ್ತಾ ಇದ್ದಾರೆ ಇವತ್ತು. ಕರ್ನಾಟಕ ಚಾಲಕರ ಒಕ್ಕೂಟದ ವತಿಯಿಂದ ಓಲಾ, ಊಬರ್, ಕ್ಯಾಪಿಡ್ ಹಾಗೂ ನಮ್ಮ ಯಾತ್ರೆ ಸೇವೆಗಳ ವಿರುದ್ಧ ಪ್ರತಿಭಟನೆ ನಡೆಸಿ ಸ್ಥಳೀಯ ಆಟೋ ಹಾಗೂ ಟ್ಯಾಕ್ಸಿ ಚಾಲಕರ ಹಿತಾಸಕ್ತಿ ಕಾಪಾಡುವಂತೆ ಸರ್ಕಾರವನ್ನು ಒತ್ತಾಯಿಸಲಾಗಿದೆ. ಧಾರವಾಡ ಜಿಲ್ಲಾ ಅಧ್ಯಕ್ಷ ರಮೇಶ್ ಹೆಳವರ್ ಅವರ ನೇತೃತ್ವದಲ್ಲಿ ಅಂಬೇಡ್ಕರ್ ವೃತ್ತದಿಂದ ತಹಸೀಲ್ದಾರರ ಕಚೇರಿಯವರೆಗೆ ಮೆರವಣಿಗೆ ನಡೆಸಿ ತಹಸೀಲ್ದಾರರ ಮೂಲಕ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ಆನ್ಲೈನ್ ಕ್ಯಾಬ್ ಸೇವೆಗಳ ಕಡಿಮೆ ದರ ಮತ್ತು ನಿಯಂತ್ರಣದ ಕೊರತೆಯಿಂದ ಸ್ಥಳೀಯ ಚಾಲಕರು ಆರ್ಥಿಕ ಸಂಕಷ್ಟ ಎದುರಿಸುತ್ತಿದ್ದಾರೆ ಎಂದು ಆರೋಪಿಸಿರುವ ಒಕ್ಕೂಟ ಈ ಸೇವೆಗಳ ಕಾರ್ಯಾಚರಣೆಯನ್ನು ಪರಿಶೀಲಿಸಿ ಅಗತ್ಯ ನಿಯಮಗಳನ್ನು ಜಾರಿಗೆ ತರಬೇಕು ಅಥವಾ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದೆ. ಇದೇ ಸಂದರ್ಭದಲ್ಲಿ ರಾಜ್ಯಾಧ್ಯಕ್ಷರಾದ ಜಿ ನಾರಾಯಣಸ್ವಾಮಿ, ಧಾರವಾಡ ಜಿಲ್ಲಾ ಅಧ್ಯಕ್ಷರಾದ ರಮೇಶ್ ಹೆಳವರ್, ಹುಬ್ಬಳ್ಳಿ ಅಧ್ಯಕ್ಷರಾದ ರಾಜು ತಳವಾರ್, ಪದಾಧಿಕಾರಿಗಳಾದ ದೇವರಾಜ್ ಕಾಮ್ಕರ್, ಬಸಯ್ಯ ಶಿವಪ್ಪ ಯನಮಠ, ಹನುಮಂತ್ ಹುಣ್ಕಲ್, ಲಕ್ಷ್ಮಣ್ ಮಡ್ಲಿ, ಮಂಜುನಾಥ್ ಭಜಂತ್ರಿ, ಅಶೋಕ್ ಬೂದಳ್ಳಿ, ವೀರೇಶ್ ಜುಂಜಣ್ಣವರ್, ಶಂಭು ಕೋಟಿ, ಬಾಪುಗೌಡ, ಷಣ್ಮುಖ್ ಬ್ಯಾಹಟ್ಟಿ, ಮಂಜುನಾಥ್ ಹುಬ್ಬಳ್ಳಿ, ಶಿವರಾಜ್ ಗಣಪ, ಮಂಜುನಾಥ್ ಸಾಲಿ, ಮಂಜುನಾಥ್ ಪಾಟೀಲ್, ಸಮೀರ್ ಧಾರವಾಡ್, ಸಿದ್ಧಾರ್ಥ್ ನಿಡಗುಂದ ಮುಂತಾದವರು ಉಪಸ್ಥಿತರಿದ್ದರು. ಸರ್ಕಾರ ಅನುಮತಿ ಕೊಟ್ಟಿದ್ದಾರೆ. ಅದರ ವಿರುದ್ಧವಾಗಿ ನಾವು ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೇವೆ. ಈ ಕೂಡಲೇ ಅದು ಆ್ಯಪ್ ಅನ್ನು ಬಂದ್ ಮಾಡುವಂತ ಕೆಲಸ ಮಾಡಬೇಕು. ಹೇಳ್ತೇವೆ ಅಂದ್ರೆ ಒಂದು ಆ್ಯಪ್ ಎರಡು ಆ್ಯಪ್ ಅಂತಿಲ್ಲ, ಸುಮಾರು ಆ್ಯಪ್ಗಳು ಇವತ್ತು ಹುಬ್ಬಳ್ಳಿ ಧಾರವಾಡ ಇರ್ಬೋದು ರಾಜ್ಯದ ತುಂಬ ಚಾಲಕರ ಹೊಟ್ಟೆ ಮೇಲೆ ಹೊಡೆಯುವಂತ ಕೆಲಸ ಮಾಡ್ತಾ ಇದ್ದಾರೆ ಇವತ್ತು. ಇವತ್ತೇನು ಕರ್ನಾಟಕ ಚಾಲಕರ ಒಕ್ಕೂಟದಿಂದ ಇವತ್ತೇನು ಹುಬ್ಬಳ್ಳಿಯಲ್ಲಿ ಬೃಹತ್ ಮೆರವಣಿಗೆ ಹಾಗೂ ಪ್ರತಿಭಟನೆ ಏನು ಮಾಡ್ತಾ ಇದ್ದೇವೆ. ಈ ಅನಧಿಕೃತವಾಗಿ ಆನ್ಲೈನ್ ಆ್ಯಪ್ಗಳು ಏನು ತಲೆ ಎತ್ತಿದ್ದಾವೆ ನಗರದಲ್ಲಿ, ಇದರ ವಿರುದ್ಧವಾಗಿ ನಾವೇನು ಇವತ್ತು ಟ್ಯಾಕ್ಸು ಎಲ್ಲ ಆಟೋದವ್ರು ಇರ್ಬೋದು, ಕಾರ್ನವ್ರು ಇರ್ಬೋದು ಕಟ್ಟಿ ಏನು ನಾವು ಬಾಡಿಗೆ ಹೊಡ್ತಾ ಇದ್ದೇವೆ. ಆದರೂ ಇವರಿಗೆ ಸರ್ಕಾರ ಅನುಮತಿ ಕೊಟ್ಟಿದ್ದಾರೆ. ಅದರ ವಿರುದ್ಧವಾಗಿ ನಾವು ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೇವೆ. ಈ ಕೂಡಲೇ ಅದು ಆ್ಯಪನ್ನು ಬಂದ್ ಮಾಡುವಂಥ ಕೆಲಸ ಮಾಡಬೇಕು. ಯಾಕಂತಂದರೆ ಈ AC ಒಳಗೆ ಕುಂತ್ಕೊಂಡು ಅಧಿಕಾರಿಗಳಿಗೆ ಗೊತ್ತಾಗೋದಿಲ್ಲ, ನಮ್ಮ ಹೊಟ್ಟೆ ಮೇಲೆ ಕಾಲಿಡ್ತಿದ್ದಾರೆ. ಈ ಆಟೋದವರು, ಟ್ಯಾಕ್ಸಿದವರು ಮೊದಲೇ ಬಾಡಿಗೆ ಇಲ್ಲ. ಈ ಶಕ್ತಿ ಯೋಜನೆ ಬಂದು ಬಸ್ ಫ್ರೀಯಾಗಿ ನಮಗೆ ಮೊದಲೇ ಬಾಡಿಗೆ ಇಲ್ಲ. ಅದರಲ್ಲಿ ಅನಧಿಕೃತವಾಗಿ ಇವರೇನು ಬೈಕ್ ಟ್ಯಾಕ್ಸಿ ಏನು ತೊಗೊಂಬಂದಿದ್ದಾರೆ, ಅದು ಯಾವುದೇ ವಾಹನ ಸವಾರರಿಗೆ ಯಾವುದೇ ಇದಿಲ್ಲ, ಸೇಫ್ಟಿ ಇಲ್ಲ. ಬೈಕ್ ನಂಬರ್ ಪ್ಲೇಟ್ ಇರ್ಬೋದು ಅಥವಾ ಅವರು ಲೈಸೆನ್ಸ್ ಇರ್ಬೋದು, ಯಾವುದೇ ಇರುವುದಿಲ್ಲ. ಹಾಗೆ ಸವಾರಿ ಮಾಡ್ತಾ ಇದ್ದಾರೆ. ಅದು ಈ ಕೂಡಲೇ ಬಂದ್ ಮಾಡಬೇಕಂತ ನಮ್ಮ ರಾಜ್ಯ ಸರ್ಕಾರಕ್ಕೆ ನಾವು ಒತ್ತಾಯ ಮಾಡ್ತೇವೆ. ಈ ಬರುವ 5ನೇ ತಾರೀಕಂದು ಬೆಂಗಳೂರಿನಲ್ಲಿ ಶಾಂತಿನಗರದಲ್ಲಿ ಸಾರಿಗೆ ಕಚೇರಿಗೆ ಕರ್ನಾಟಕ ಚಾಲಕರ ಒಕ್ಕೂಟದಿಂದ ಬೃಹತ್ ಮುತ್ತಿಗೆ ಹಾಕ್ತಾ ಇದ್ದೇವೆ. ಬರುವಂಥ ದಿನಗಳಲ್ಲಿ ಕರ್ನಾಟಕ ರಾಜ್ಯಾದ್ಯಂತ 31 ಜಿಲ್ಲೆಗಳಲ್ಲಿ ಈ ಆನ್ಲೈನ್ ಆ್ಯಪ್ ವಿರುದ್ಧ ನಾವೇನು ಪ್ರತಿಭಟನೆ ಮಾಡ್ತೇವೆ. ಈ ಕೂಡಲೇ ಮಾನ್ಯ ಮುಖ್ಯಮಂತ್ರಿಗಳು ಇದನ್ನು ಬಂದ್ ಮಾಡಬಹುದಂತ ಕೆಲಸ ಮಾಡಬೇಕಂತ ನಾವು ಈ ಮೂಲಕ ತಮ್ಮ ಮೂಲಕ ಹೇಳ್ತಾ ಇದ್ದೀವಿ. ನಮ್ಮ ಸಿಟಿ ಸೊಳ್ದೈತಿ ಇವತ್ತು ಸುಮಾರು 7-8 ಕಿಲೋಮೀಟರ್ ಸಿಟಿಯಲ್ಲಿ ಬದುಕ್ತಾ ಇದೆ ಇವತ್ತು. ಇಲ್ಲಿ ಹೋದ್ರೆ ಬಂಗಾಪುರ ಚಿಕ್ಕ ಲಾಸ್ಟ್, ಅಲ್ಲಿ ಹೋದ್ರೆ ನವನಗರ ಲಾಸ್ಟ್, ಇಲ್ಲಿ ಹೋದ್ರೆ ಕೇಶಾಪುರ ಲಾಸ್ಟ್, ಎಲ್ಲ ಅಂಥ ಸಿಟಿ ಒಳಗೆ ಸುಮಾರು 25,000 ಆಟೋ ಚಾಲಕರ ನಾವೆಲ್ಲಿ ಹೋಗ್ಬೇಕು. ನೀವು ಯಾವ್ದಾದ್ರು ಬೇರೆ ಕಂಪ್ನಿಯವ್ರು ನಾಳೆ ಏನು ಮಾಡ್ತಾನೆ, ಬೆಂಗಳೂರು ಮೈಸೂರು ನೋಡಿದಿರ್ಬೇಕು, ಯಾರೋ ಒಂದು 100 ಗಾಡಿ ತೊಗೊಂಡ್ಬಿಡ್ತಾನೆ, ಒಂದು ಯಾರ್ದವ್ರು ಮಂದಿ ಕರೆದು ದುಡಿದು ಬಿಡ್ತಾನೆ. ಹಾಗಾಗಿ ಸ್ಥಳೀಯ ದುಡಿಮೆಯಲ್ಲಿ ಕಸ್ಕೊಂಡಿದ್ದಾರೆ. ಹಾಗಾಗಿ ಇಲ್ಲಿ ಹುಬ್ಬಳ್ಳಿ ಧಾರವಾಡದೊಳಗೆ ಅದೇ ಪರಿಸ್ಥಿತಿ ಬಂತಂದ್ರೆ ಆಟೋ ಚಾಲಕರಾಗಲಿ ಟ್ಯಾಕ್ಸಿ ಚಾಲಕರಿ ಮಣ್ಣು ತಿನ್ನುವಂಥ ಭಾಗ್ಯ ಬರ್ತೈತಿ. ಅದಕ್ಕಾಗಿ ಅವ್ರು ಹೋಗ್ಬೇಡ್ರಿ, ನಾವೆಲ್ಲ ವಿರೋಧ ಮಾಡೋಣ, ಎಲ್ಲ ಚಾಲಕರು ಒಂದಾಗಿ ಈ ಅಗ್ಲಿಕೇರ್ ಕಂಪ್ನಿಗಳನ್ನು ದೂರ ಹೋಗಿ ಅಂತ ಹೇಳಿ ಎರಡು ಮಾತು ಮುಗಿಸಿ ಜೈನ್ ಜಗನ್ ಚಿದಾನಂದ ಸೌದಿ ಶ್ರಮಜೀವಿ ಆಟೋ ಚಾಲಕ ಸಂಘ ಅಧ್ಯಕ್ಷ. ಎಲ್ಲ ಆಟೋ ಚಾಲಕರ ಪರಿಸ್ಥಿತಿ ತೀವ್ರವಾಗಿ ದುಡಿಮೆ ಇಲ್ಲದೆ ಹಾಳಾಗ್ತಾ ಇದೆ. ಅದು ಮೇಲಾಗಿ ಕೂಡ ಒಂದು ರಾಜ್ಯ ಸರ್ಕಾರ, ಒಂದು ಜಿಲ್ಲಾಡಳಿತ RTO ಪರ್ಮಿಷನ್ ಇಲ್ಲಾರದೆ ಆ್ಯಪ್ಗಳು ಬಂದ್ಬಿಟ್ಟು, ಅಗ್ರಿಗೇಟ್ ಕಂಪ್ನಿಗಳು ಬಂದ್ಬಿಟ್ಟು ಅವು ಕೂಡ ಚಾಲಕರ ದುಡಿಮೆಯನ್ನು ಕಸಿಕೊಳ್ತಾ ಇದ್ದಾವೆ. ಇವತ್ತು ನಾವು ಹೀಗಾಗಿ
ನಾವು ಮೊನ್ನೆ ಒಂದು ಹೋರಾಟ ಮಾಡಿದ್ವಿ, ಇವತ್ತು ಚಾಲಕರ ಒಕ್ಕೂಟದಿಂದ ಹೋರಾಟ ಮಾಡಿದ್ವಿ. ಈ ನಾಳೆ ಮುಂದೆ 5ನೇ ತಾರೀಕಿಗೆ, ಆಗಸ್ಟ್ 5ನೇ ತಾರೀಕಿಗೆ ಒಂದು ರಾಜ್ಯ ಸರ್ಕಾರ ಬೆಂಗಳೂರಿನಲ್ಲಿ ಶಾಂತಿನಗರ ಆಟೋ ಕಚೇರಿ ಕೂಡ ಒಂದು ದೊಡ್ಡ ಪ್ರಮಾಣದ ಹೋರಾಟ ಇದೆ. ಹೀಗೆ ನಾವು ಏನಾದ್ರೂ ಜಿಲ್ಲಾಡಳಿತ ನಮ್ಮ ಆಟೋ ಚಾಲಕರ ಮತ್ತು ಚಾಲಕರ ಸಮಸ್ಯೆಗಳನ್ನು ಬಗೆಹರಿಸ್ತಾ ಹೋದ್ರೆ ಮುಂದೆ ಬರದಿಗಳಲ್ಲಿ ದಿನಕ್ಕೆ ಇದು ಹೋರಾಟ ಹೆಚ್ಚಿಗೆ ಆಗ್ತಾ ಹೋಗ್ತಾ ಇದೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನೇಷನ್ ನ್ಯೂಸ್. ಕಾಮೆಂಟ್ ಮಾಡಿ, ಲೈಕ್ ಮತ್ತು ಶೇರ್ ಮಾಡಿ.